ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಬಳಿಕ ಇದೀಗ ಪರಿಷತ್ ಟಿಕೆಟ್ ಫೈಟ್ ಜೋರಾಗಿದೆ. ಬಾಗಲಕೋಟೆಯಲ್ಲಿ ಈ ನಾಯಕರಲ್ಲಿ ಇದೀಗ ಮತ್ತೆ ಚುನಾವಣೆಯ ಚಿಗುರು ಜೋರಾಗಿರುವಂತದ್ದು. ಬಾಗಲಕೋಟೆಯ ನಾಯಕರಲ್ಲಿ ಮತ್ತೆ ಚುನಾವಣಾ ಚಿಗುರು. ಪರಿಷತ್ ಚುನಾವಣೆಗಾಗಿ ತೆರೆಮರೆಯಲ್ಲೇ ನಾಯಕರ ಕಸರತ್ತು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉತ್ಸುಕದಿಂದ ಕೆಲಸ ಮಾಡಿದ್ರು. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಅಬ್ಬರದ ಪ್ರಚಾರ ಕೂಡ ಮಾಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ರು ಲೀಡರ್ಸ್. ಜೂನ್ ತಿಂಗಳಿನಲ್ಲಿ ವಿಧಾನ ಪರಿಷತ್ನ 13 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. ಮೇಲ್ಮನೆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖಂಡರು. ಈಗ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಬಳಿಕ ಇದೀಗ ಪರಿಷತ್ ಪೈಪೋಟಿ ಜೋರಾಗಿದೆ. ಬಾಗಲಕೋಟೆಯ ನಾಯಕರಲ್ಲಿ ಮತ್ತೆ ಚುನಾವಣಾ ಚಿಗುರು. ಪರಿಷತ್ ಚುನಾವಣೆಗಾಗಿ ತೆರೆಮರೆಯಲ್ಲಿ ನಾಯಕರ ಕಸರತ್ತು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉತ್ಸುಕದಿಂದ ಕೆಲಸ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಅಬ್ಬರದ ಪ್ರಚಾರ ಮಾಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಂತಹ ಲೀಡರ್. ಜೂನ್ ತಿಂಗಳಿನಲ್ಲಿ ವಿಧಾನ ಪರಿಷತ್ನ 13 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. ಮೇಲ್ಮನೆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖಂಡರು. ಮೇಲ್ಮನೆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಮುಖಂಡರು ಇದೀಗ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೀಗ ಬೈ ಎಲೆಕ್ಷನ್ನ ಬಳಿಕ ಬಾಗಲಕೋಟೆ ನಾಯಕರು ಮತ್ತೆ ಚುನಾವಣಾ ಚಿಗುರು ರಂಗೇರಿದೆ. ಪರಿಷತ್ ಚುನಾವಣೆಗಾಗಿ ತೆರೆಮರೆಯಲ್ಲಿಯೇ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಬೈ ಎಲೆಕ್ಷನ್ ನಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ದಂತಹ ಲೀಡರ್ಸ್ಗಳು ಜೂನ್ ತಿಂಗಳಿನಲ್ಲಿ ವಿಧಾನ ಪರಿಷತ್ನ 13 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಮೇಲ್ಮನೆಯ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಮುಖಂಡರು ಈಗ ಆಕ್ಟಿವ್ ಆಗಿದ್ದಾರೆ. ಮೇಲ್ಮನೆ ಸ್ಥಾನದ ಮೇಲೆ ಮಾಜಿ ಸಚಿವ ಅಜಯ್ ಕುಮಾರ್ ಕಣ್ಣನ್ನ ಇಟ್ಟಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಮಾಜಿ ಸಚಿವ ಅಜಯ್ ಕುಮಾರ್. ಮುಸ್ಲಿಂ ಸಮುದಾಯದ ಮಹಿಳಾ ಮುಖಂಡೆಯ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಉಪಾಧ್ಯಕ್ಷೆ ಜೀತನ್ ಜಾಕೀರ್ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಜೀತನ್ ಬೆಂಬಲಿಗರು ದುಂಬಾಲು ಬಿದ್ದಿದ್ದಾರೆ. ಜೀತನ್ ಪರ ಈಗಾಗಲೇ ಸಚಿವ ಜಮೀರ್ ಸೇರಿದಂತೆ ಇತರ ಮುಖಂಡರು ಕೂಡ ಪರವಾಗಿ ಮಾತನಾಡಿದ್ದಾರೆ, ಬ್ಯಾಟಿಂಗ್ ಬೀಸಿದ್ದಾರೆ. ದಾವಣಗೆರೆ ಹಾಗೆ ಬಾಗಲಕೋಟೆ ಗೆಲ್ಲಲು ನೆರವಾಗಿದ್ದು ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಬೈ ಎಲೆಕ್ಷನ್ ಗೆಲುವಿನಲ್ಲಿ ಮುಸ್ಲಿಮರದ್ದು ಪ್ರಮುಖ ಪಾತ್ರ ಇದೆ. ಹೀಗಾಗಿ ಮುಸ್ಲಿಂ ಮಹಿಳೆಗೆ ಪ್ರಾಶಸ್ತ್ಯ ನೀಡುವಂತೆ ಸಿಎಂ ಡಿಸಿಎಂಗೆ ಆಗ್ರಹಿಸಲಾಗ್ತಾ ಇದೆ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಪರಿಷತ್ ಟಿಕೆಟ್ನ ರಾಜಕೀಯ. ಮೇಲ್ಮನೆ ಸ್ಥಾನದ ಮೇಲೆ ಇದೀಗ ಅಜಯ್ ಕುಮಾರ್ ಸರನಾಯಕ್ ಅವರು ಕಣ್ಣನ್ನ ಇಟ್ಟಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಮಾಜಿ ಸಚಿವ ಅಜಯ್ ಕುಮಾರ್ ಅವರು. ಮುಸ್ಲಿಂ ಸಮುದಾಯದ ಮಹಿಳಾ ಮುಖಂಡೆಯ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಉಪಾಧ್ಯಕ್ಷೆ ಜೀತನ್ ಜಾಕೀರ್ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಜೀತನ್ಗೆ ಬೆಂಬಲಿಗರು ದುಂಬಾಲು ಬಿದ್ದಿದ್ದಾರೆ. ಜೀತನ್ ಪರವಾಗಿ ಈಗಾಗಲೇ ಜಮೀರ್ ಅಹಮದ್ ಸೇರಿದಂತೆ ಇತರೆ ಮುಖಂಡರು ಕೂಡ ಬ್ಯಾಟ್ ಬೀಸಿದ್ದಾರೆ. ದಾವಣಗೆರೆ ಹಾಗೆ ದಕ್ಷಿಣ ಬಾಗಲಕೋಟೆ ಗೆಲ್ಲಲು ನೆರವಾಗಿದ್ದು ಮುಸ್ಲಿಂ ಸಮುದಾಯ. ಈ ಒಂದು ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮುಸ್ಲಿಂ ಸಮುದಾಯ ತುಂಬಾನೇ ನೆರವಾಗಿದೆ, ಸಹಾಯ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಬೈ ಎಲೆಕ್ಷನ್ ನಲ್ಲಿ ಗೆಲುವಿಗೆ ಈ ಒಂದು ಬೈ ಎಲೆಕ್ಷನ್ ಗೆಲುವಿನಲ್ಲಿ ನೆರವಾಗಿದ್ದು ಮುಸ್ಲಿಮರ ಪಾತ್ರ ಮುಖ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ.